ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಈ ಒಂದು ವಿಡಿಯೋನ ನಾನು ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಎಂಜಾಯ್ ಮಾಡ್ಬೋದು. ಇವತ್ತು ನಿಮ್ಮೆಲ್ಲರನ್ನ ನಾನು ನನ್ನ ಜೊತೆ ಇಲ್ಲಿ ವುಡ್ಲ್ಯಾಂಡ್ ಝೂ ಅಂತ ಇದೆ, ಸೊ ಝೂ ಪಾರ್ಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ಎಂಜಾಯ್ ಮಾಡೋಣ. ಇಲ್ಲಿರೋವಂಥ ಸಿಯಾಟಲಲ್ಲಿ ಯಾವ ಥರ ಇದೆ ಝೂ ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ನನ್ನ ಹೆಸರು ಪ್ರಿಯಾ ಮಾಲ್ಗೆ. ನಾನು ಸಿಯಾಟಲಿಂದ ಕನ್ನಡ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಕಡೆಯಿಂದ ನನಗೆ ಹೆಚ್ಚು ಸಪೋರ್ಟ್ ಸಿಗುತ್ತೆ ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ತುಂಬಾ ನನಗೆ ಪ್ರೆಗ್ನೆನ್ಸಿಲಿ ತುಂಬಾ ಜಾಸ್ತಿ ಒಂದು ಆಸೆ ಇತ್ತು. ನಾನು ಝೂ ಹೋಗಬೇಕು, ವಿಸಿಟ್ ಮಾಡಬೇಕು ಅಂತ. ಏನೋ ಒಂಥರ ಝೂ ಪಾರ್ಕ್ ನೋಡೋದಕ್ಕೆ ಸಖತ್ತು ಅವಾಗ ತುಂಬಾ ಇಷ್ಟ ಆಗ್ತಾಯಿತ್ತು. ಬಟ್ ಲಾಸ್ಟಲ್ಲಿ ಆಸೆ ಬರ್ತಾಯಿತ್ತು, ಆದರೆ ವಿಂಟರ್ ಇತ್ತು, ಹಾಗಾಗಿ ನಾನು ವಿಸಿಟ್ ಮಾಡೋದಕ್ಕೂ ಆಗಲಿಲ್ಲ. ಆ್ಯಂಡ್ ಜೊತೆಗೆ ಎಷ್ಟೊಂದು ಸಡನ್ ರೀಸನ್ಸಿಂದ ನಾನು ಹೋಗೋದಕ್ಕೆ ಆಗಲಿಲ್ಲ. ಬಟ್ ಆದರೆ ಈ ಒಂದು ಆಸೆನ ನಾನು ಮೈಸೂರು ವಿಸಿಟ್ ಮಾಡಿದಾಗ ಮೈಸೂರು ಝೂ ವಿಸಿಟ್ ಮಾಡಿದ್ದೆ. ವಾವ್, ಅಮೇಝಿಂಗ್ ಆಗಿದೆ ನಮ್ಮ ಮೈಸೂರು ಝೂ. ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ಯಾವಾಗಲೂ ಚಿಕ್ಕವಳಿದ್ದಾಗ ಹೋಗಿ ನೋಡಿದ್ದು ನಾನು. ಅದಾದಮೇಲೆ ದೇವಸ್ಥಾನಕ್ಕೆ ಆ ಥರ ಬರ್ತಾ ಇದೆ, ಬಟ್ ಯಾವತ್ತೂ ಕೂಡ ನಾನು ಮೈಸೂರು ಮತ್ತೆ ಟೂರ್ ಮಾಡಲೇ ಇಲ್ಲ. ಅದರಲ್ಲೂ ಬೇರೆ ಮೈಸೂರು ಪ್ಯಾಲೇಸ್ ಆ ಥರ ಎಲ್ಲ ಹೋಗ್ತಾ ಇದೆ, ಬಟ್ ಝೂ ಅಂತೂ ವಿಸಿಟ್ ಮಾಡೋ ಚಾನ್ಸಸ್ ಸಿಗಲಿಲ್ಲ. ಸೊ ಈ ಸಲ ಪ್ರಿಷಾ ಅಕ್ಕನ ಮಕ್ಕಳು ಎಲ್ಲ ಇದ್ದಿದ್ದರಿಂದ ಮೈಸೂರು ಝೂ ನೋಡಿದೆ. ತುಂಬಾ ಅಮೇಝಿಂಗ್ ಆಗಿದೆ. ಆ್ಯಂಡ್ ಇನ್ನೂ ಹೊಸದಾಗೆಲ್ಲ ನೀಟಾಗಿ ಮೇಂಟೈನ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಫುಲ್ ಎಲ್ಲ ಒಂಥರ ಡ್ರೀಮಿ ಆಗಿತ್ತು ಒಳಗಡೆ. ಫುಲ್ ನಂಗೆ ಸಖತ್ ಇಷ್ಟ ಆಯಿತು. ನೀವೆಲ್ಲರೂ ಮೈಸೂರು ಝೂ ವಿಸಿಟ್ ಮಾಡೇ ಇರ್ತೀರಾ? ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ. ನೀವು ಯಾರೆಲ್ಲ ಆಲ್ರೆಡಿ ಮೈಸೂರಲ್ಲಿ ಇದ್ದು ಮೈಸೂರು ಝೂ ಅಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ ಇವಾಗ ಅಂತ. ಬಿಕಾಸ್ ಎಷ್ಟು ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಹಾಗೆ ಒಂಥರ ಸೀನರಿ ಥರ ಒಳಗಡೆ ಫುಲ್ ಎಲ್ಲ ಸೆಟಪ್ ಥರ ಹಾಕಿ ಒಂದೊಂದು ಪ್ರಾಣಿಗೂ ಒಂಥರ ನೋಡೋದಕ್ಕೇ ಒಂಥರ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಒಂದು ಜಾಗ. ಒಂದೊಂದು ಕಡೆ ಹೋದರೆ ನೀವು ಒಂದೊಂದು ಪಿಕ್ಚರ್ ನೋಡ್ಕೊಂಡು ಬಂದಂಗಿತ್ತು. ನನಗಂತೂ ಸಖತ್ ಎಂಜಾಯ್ ಮಾಡಿದೆ. ನೀವು ಯಾರೆಲ್ಲ ರೀಸೆಂಟಾಗಿ ವಿಸಿಟ್ ಮಾಡಿಲ್ಲ ಅಂತಂದರೆ ಹೋಗ್ಬಿಟ್ಟು ವಿಸಿಟ್ ಮಾಡಿ. ನಾನಂತೂ ತುಂಬಾ ಖುಷಿ ಆಯಿತು, ಸಖತ್ ಎಂಜಾಯ್ ಮಾಡಿದೆ. ಇವಾಗ ನಾನು ಸಿಯಾಟಲ್ ಝೂ ನೋಡೋದಕ್ಕೆ ಹೊರಟಿದ್ದೀನಿ. ನೋಡಬೇಕು. ತುಂಬಾ ದಿನ ಆಯಿತು ನಾನು ನಿಮ್ಮೆಲ್ಲರನ್ನ ಅಕ್ವೇರಿಯಂ ಕರ್ಕೊಂಡು ಹೋಗಿದ್ದೆ ಅಲ್ವಾ. ಆವಾಗ ಅಲ್ಲಿ ಅಕ್ವೇರಿಯಂ ಮೊದಲು ಚೆನ್ನಾಗಿತ್ತು, ಬಟ್ ಇವಾಗ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿಲ್ಲ ಅನ್ನಿಸ್ತು. ಬಟ್ ನೋಡಬೇಕು ಇವಾಗ ಝೂ ಯಾವ ಥರ ಇರುತ್ತೆ ಅಂತ. ಬನ್ನಿ ನಮ್ಮ ಜೊತೆ ಈ ಒಂದು ದಿನನ ಸ್ಪೆಂಡ್ ಮಾಡಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇವತ್ತು ಈ ಒಂದು ಸಮ್ಮರ್ ಔಟ್ಫಿಟ್ ಹಾಕಿದ್ದೀನಿ. ಏನೋ ನೀವು ಎಷ್ಟೊಂದು ಜನ ವೆಸ್ಟರ್ನ್ ಡ್ರೆಸ್ನ ಲೈಕ್ ಮಾಡಲ್ಲ ಅಂತ ಗೊತ್ತು. ಟ್ರೆಡಿಷ್ನಲಲ್ಲಿ ನನ್ನನ್ನು ನೋಡೋದಕ್ಕೆ ಇಷ್ಟಪಡ್ತೀರಾ. ಬಟ್ ನನಗೂ ಕೂಡ ಕೆಲವೊಂದ್ಸಲ ಚೇಂಜ್ ಅನಿಸ್ಬೇಕಲ್ವ. ಹಾಗೆ ನಾನು ಯಾವ ಥರ ಇರ್ತೀನೋ ಆದಷ್ಟು ಆ ಥರ ತೋರಿಸಿದ್ರೂ ಬೆಟರ್. ಸೊ ನಾನು ಈ ಥರ ಎಲ್ಲ ಹಾಕ್ತಾ ಇರ್ತೀನಿ. ಎಷ್ಟೊಂದು ಸಲ ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ ನನ್ನ ಮೈಂಡಲ್ಲಿ ಬರುತ್ತೆ, ಓಕೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ಸ್ವಲ್ಪ ಬೇರೆ ಡ್ರೆಸ್ ಹಾಕೋಬೇಕಾ ಅಂತ. ಸೊ ಅವಾಗ ಏನನ್ಸುತ್ತೆ ಅಂದರೆ ಫುಲ್ ನನ್ನನ್ನು ನಾನು ಚೇಂಜ್ ಮಾಡ್ಕೊಂಡಂಗೆ ಅನಿಸುತ್ತೆ. ಹಾಗಾಗಿ ನಾನು ಯಾವ ಥರ ಇರ್ತೀನೋ ಅದೇ ರೀತಿಯೇ ನಾನು ನಿಮ್ಮ ಮುಂದೆ ಇರೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನಾವು ಆಚೆ ಹೊರಡಬೇಕು ಅಂತಂದರೆ ಮೊದಲು ಚಂದು ನಾನು ಇದ್ದಾಗ ಒಂಥರ ಇತ್ತು. ಬಟ್ ಇವಾಗ ಅಮ್ಮ ಪ್ರಿಷಾ ಇರೋದ್ರಿಂದ ಅವ್ರಿಗೇನೆ ಸಪ್ರೇಟಾಗಿ ಏನೇನು ಬೇಕೋ ಪ್ರಾಪರಾಗಿ ಫುಡ್ ಆಗಿರ್ಬೋದು, ಹಾಗೆ ಕೆಲವೊಂದು ನೀಡ್ ಏನಿರುತ್ತೋ ಅದನ್ನೆಲ್ಲನೂ ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿ, ಲೈಕ್ ಒಂಥರ ಏನೋ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ. ತುಂಬಾ ಚೇಂಜ್ ಆಗಿದೆ ಲೈಫಲ್ಲಿ. ಮೊದಲಾದರೆ ಜಸ್ಟ್ ಹಾಗೆ ಚಂದ ನಾನು ಕ್ವಿಕ್ಕಾಗಿ ರೆಡಿ ಆಗೋದು, ಆಚೆ ಎಲ್ಲೋ ತಿನ್ಕೊಳೋದು, ಸುತ್ತಾಡೋದು ಆ ಥರ ಮಾಡ್ತಿದ್ವಿ. ಬಟ್ ಇವಾಗ ಪ್ರಾಪರ್ ಒಂಥರ ಫ್ಯಾಮಿಲಿ ರೂಟೀನ್ ಆ್ಯಂಡ್ ಪ್ಲಸ್ ಫುಲ್ ಎಲ್ಲ ನಮ್ಮ ಒಂದು ಜಾಬ್ ಏನಿರುತ್ತೆ ಅದನ್ನೆಲ್ಲ ಟಿಕ್ ಮಾರ್ಕ್ ಮಾಡಿ ಡೇ ಓಕೆ ಇದು ಎಲ್ಲ ರೆಡಿ ಅಂತ ಅಂದ್ಬಿಟ್ಟು ಸೊ ಇವಾಗ ಹೊರಡ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಡೆಫಿನೆಟ್ಲಿ ಚಂದು ಇದರಲ್ಲಿ ತುಂಬಾ ಅವ್ರದ್ದು ಪಾರ್ಟ್ ಇದೆ. ಅವರ ಒಂದು ಜಾಬ್ ಏನು ಮಾಡಬೇಕು ಅದನ್ನು ಫುಲ್ ಅವರೂ ಟಿಕ್ ಮಾರ್ಕ್ ಹಾಕೊಂಡ್ಬಿಡ್ತಾರೆ. ಸೊ ಅವರು ಒಂದು ರೂಟೀನ ಫಿನಿಷ್ ಮಾಡ್ತಾರೆ, ನಾನೊಂದು ರೂಟೀನ ಫಿನಿಷ್ ಮಾಡ್ತೀನಿ. ಸೊ ಹಾಗಾಗಿ ಸಕ್ಸಸ್ಫುಲ್ಲಾಗಿ ಈ ಥರ ಟ್ರಾವೆಲ್ ಮಾಡೋದಕ್ಕೆಲ್ಲ ನಮಗೆ ಹೆಲ್ಪ್ ಆಗುತ್ತೆ. ಲೆಟ್ಸ್ ಗೋ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್. ಏನಪ್ಪ ಅದು? ಏನಿದು? ಅಪ್ಪ ಕೊಡ್ಬೇಕಲ್ವಾ ಇದು? ಅಪ್ಪ ನೀಟಾಗಿ ಇಟ್ಕೋ ಈಗ. ಓಕೆ. ಯಾರು ಬೇಬಿ? ಎಲ್ಲಿದೆ ಬೇಬಿ? ಯಾರು ಬೇಬಿ? ಯಾರು ಬೇಬಿ? ಶೋ ಹಾಕೊಂಡ್ಯಾ ನೀನು? ಬರಲ್ಲ ನೀವು? ಬರಲ್ವಾ? ಯಾಕೆ ಬರಲ್ಲ? ಹೊರಗಡೆ ಇದ್ದಾರೆ.
ಡೋರ್ ಓಪನ್ ಮಾಡಿ ಅಜ್ಜಿ ಅಲ್ಲಿದ್ದಾರೆ ಅಜ್ಜಿ ಅಲ್ಲಿ ಬಂದ್ರು ಅಜ್ಜಿ ಬಾ 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 ನೀರು ಇನ್ನೂ ಸ್ವಲ್ಪ ಇಟ್ಕೊಂಡಿದ್ದೀನಿ ಎಲ್ಲಿದೆ ಸುಮ್ಮನೆ ತೋರಿಸ್ತಾಳೆ ಅವಳು ಕರ್ಕಂಟಿ ಅಂತ ಇಲ್ಲ ನೀ ಪಾರ್ಕ್ ಎಂಟ್ರೆನ್ಸ್ ಓ ನಾನಿದೆ ಪಾಪ ಪಾಪ ನಾವು ವುಡ್ಲ್ಯಾಂಡ್ ಝೂ ಪಾರ್ಕ್ ಬಂದಾಗ ಆಲ್ರೆಡಿ 2 ಗಂಟೆ ಆಗಿತ್ತು ಮಧ್ಯಾಹ್ನ. ನಾವು ಆದಷ್ಟು ಆರಾಮಾಗೇ ಹೊರಡ್ತೀವಿ. ಅಮ್ಮ ಮತ್ತು ಪ್ರಿಷಾ ಇರೋದ್ರಿಂದ ತುಂಬ ಜಾಸ್ತಿ ಏನು ಹರಿಬರಿ ಮಾಡ್ಕೊಳೋದಿಲ್ಲ. ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡ್ಕೊಳೋದಾಗಿರ್ಬೋದು, ಹಾಗೆ ಅವ್ರು ರೆಡಿ ಆಗೋದಕ್ಕೆ, ಹಾಗೆ ನನ್ನ ಒಂದು ಮಾರ್ನಿಂಗ್ ರೂಟೀನೆಲ್ಲ ಫಿನಿಷ್ ಮಾಡ್ಕೊಳೋದಕ್ಕೆ ಟೈಮ್ ತಗೊಂಡು ನಿಧಾನಕ್ಕೇ ಹೊರಡ್ತೀವಿ. ಯಾಕೆಂದರೆ ಅಮ್ಮ ಇವಾಗ ಬಂದಿರೋದ್ರಿಂದ ಇಲ್ಲಿನ ವಾತಾವರಣ ಮತ್ತು ಇಲ್ಲಿನ ಟೈಮಿಂಗ್ಸ್ಗೆ ಅವರು ಕೂಡ ಅಡ್ಜಸ್ಟ್ ಆಗಬೇಕು. ಹಾಗೆ ಪ್ರಿಷಾ ಅವಳು ಒಂದು ಮಾರ್ನಿಂಗ್ ರೂಟೀನ್ ಕೂಡ ಅವಳಿಗೆ ಕಂಪ್ಲೀಟ್ ಆಗಬೇಕು. ಸೊ ಅವಾಗೇ ನಾವು ಡೇನ ಎಂಜಾಯ್ ಮಾಡೋದಕ್ಕೆ ಆಗೋದು. ಬನ್ನಿ ಝೂ ಎಂಟ್ರಿ ಆದ್ವಿ. ಇಲ್ಲಿನ ಎಷ್ಟೊಂದು ಪ್ರಾಣಿಗಳನ್ನ ನಾವು ಹತ್ರದಿಂದ ನೋಡ್ಬೋದು. ಆದಷ್ಟು ಎಂಜಾಯ್ ಮಾಡೋಣ. ಈ ಒಂದು ಡೇ ಯಾವ ಥರ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಕೊನೆಯಲ್ಲಿ ನಾನು ನಿಮ್ಮ ಜೊತೆ ಒಂದೊಳ್ಳೆ ರೆಸಿಪಿ ಕೂಡ ತೋರಿಸ್ಕೊಡ್ತೀನಿ. ನಾವು ಇವಾಗ ಮಗು ಇರೋದ್ರಿಂದ ಪ್ರಿಷಾಗೆ ಯಾವ ಥರ ಒಂದು ಫನ್ ಆ್ಯಕ್ಟಿವಿಟೀಸ್ ಮಾಡಿಸ್ಬೋದು, ಹಾಗೆ ಏನೆಲ್ಲ ಒಂದು ಆ್ಯಕ್ಟಿವಿಟೀಸ್ ಅವಳಿಗೆ ಇಷ್ಟ ಆಗುತ್ತೆ, ಜೊತೆಗೆ ಅವಳ ಜೊತೆ ನಾವು ಕೂಡ ಎಂಜಾಯ್ ಮಾಡಬೇಕು. ಸೊ ಆ ರೀತಿ ಕೂಡ ನಾವು ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಇವಾಗ ನಾವು ಆಚೆ ಹೋಗ್ತೀವಿ ಅನ್ನೋದಕ್ಕಿಂತ ಸುಮ್ಮನೆ ಹೋಗಿ ಬಂದು ಮಾಡೋದಕ್ಕಿಂತ ಅಲ್ಲಿ ಇರೋ ಒಂದು ಕೆಲವೊಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಗೇಮ್ಸ್ ಎಲ್ಲ ಆಡಿದಾಗ ನಮಗೊಂದು ಟ್ರಿಪ್ ಕಂಪ್ಲೀಟ್ ಅನಿಸುತ್ತೆ. ಅದಕ್ಕೋಸ್ಕರ ಚಂದು ನಾನು ಇವಾಗ ಈ ಒಂದು ರೈಡ್ ಮಾಡೋಣ ಅಂತೇಳಿ ಪ್ರಿಷಾ ಜೊತೆ ನಾವು ಕೂಡ ಜಾಯ್ನ್ ಆಗ್ತಾ ಇದ್ದೀವಿ. ಆ್ಯಂಡ್ ಚಂದು ಅಂತೂ ಅವಳನ್ನ ಕುದುರೆ ಮೇಲೆ ಕೂರಿಸೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದರು. ಅವಳು 2 ತಿಂಗಳಿದ್ದಾಗ ನಾವು ಆಲ್ರೆಡಿ ಲುಲ್ಲು ಮಾಲ್ ಬ್ಯಾಂಗ್ಳೂರಲ್ಲಿ ಈ ಒಂದು ಆಟ ಆಡಿಸಿದ್ವಿ. ಸಖತ್ತು ಒಂಥರ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ಚಂದು ಅಂತೂ ಫುಲ್ ಎಕ್ಸೈಟೆಡ್ ಪ್ರಿಷಾಗೆ ಈ ಒಂದು ರೈಡ್ ಮಾಡಿಸೋದಕ್ಕೆ. ಈ ಒಂದು ರೈಡ್ಗೆ ಒಬ್ಬರಿಗೆ $3 ಇತ್ತು. ಅದ್ರ ಜೊತೆ ಮಗು ಹಾಗೇ ಹೋಗ್ಬೋದಿತ್ತು. ಚಂದು ನನಗೆ ಇಬ್ಬರಿಂದ ಸೇರಿ $6 ಪೇ ಮಾಡಿದ್ದೀವಿ. ಆ್ಯಂಡ್ 1 ನಿಮಿಷ ಇರುತ್ತೆ ಈ ಒಂದು ರೈಡ್. ಶಾರ್ಟ್ ರೈಡ್ ಇರುತ್ತೆ, ಬಟ್ ತುಂಬಾ ಕಲರ್ಫುಲ್. ಹಾಗೆ ಸುತ್ತಲೂ ಮಿರರ್ ಹಾಕಿದ್ದಾರೆ, ಒಂಥರ ರಿಫ್ಲೆಕ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಈ ಒಂದು ಆ್ಯಕ್ಟಿವಿಟೀಸ್. ನಾವು ಕೂಡ ಎಂಜಾಯ್ ಮಾಡಿದ್ವಿ.
ನೀವು ಎಲ್ಲೇ ಒಂದು ಗಿಫ್ಟ್ ಶಾಪ್ ಒಳಗಡೆ ಎಂಟ್ರಿ ಮಾಡಿದ್ರೂ ಇಲ್ಲಿ ಪ್ರತಿಯೊಂದು ಅಟ್ರಾಕ್ಷನ್ ಪ್ಲೇಸ್ ಹತ್ರ ಈ ರೀತಿಯಾಗಿ ಗಿಫ್ಟ್ ಶಾಪ್ ಇದ್ದೇ ಇರುತ್ತೆ. ಅದರ ರಿಲೇಟೆಡ್ ಆಗಿರೋವಂಥ ಕೆಲವೊಂದು ಕ್ಯೂಟ್ ಸ್ಟಫ್ನೆಲ್ಲ ಇಟ್ಟಿರ್ತಾರೆ. ಬಟ್ ಇದು ವುಡ್ಲ್ಯಾಂಡ್ ಝೂ ಆಗಿರೋದ್ರಿಂದ ಇಲ್ಲಿ ಬರೀ ಅನಿಮಲ್ಸ್ ರಿಲೇಟೆಡ್ ಎಲ್ಲ ಕೂಡ ಇಟ್ಟಿದ್ರು. ನನಗೆ ಈ ಒಂದು ಬ್ಯೂಟಿಫುಲ್ ಟಾಯ್ ಆ್ಯಂಡ್ ಜೊತೆಗೆ ಈ ಒಂದು ಗಿಫ್ಟ್ ಐಟಮ್ ನನಗೆ ತುಂಬಾ ಇಷ್ಟ ಆಯಿತು. ಒಂಥರ ಕ್ಯೂಟಾಗಿತ್ತು, ಕಲರ್ಫುಲ್ಲಾಗಿ ನೋಡೋದಕ್ಕೆ. ಹಾಗೆ ಪ್ರಿಷಾಗೆ ಈಗ ಆಲ್ರೆಡಿ ರೆಕಗ್ನೈಸ್ ಮಾಡ್ತಾಳೆ, ಚಾಕ್ಲೇಟ್ ಆ ಥರ ಎಲ್ಲ ನೋಡ್ತಾಳೆ. ಅವಳಿಗೆ ಲಾಲಿಪಾಪ್ ಚಂದುನೇ ಹೋಗ್ಬಿಟ್ಟು ಪಿಕ್ ಮಾಡ್ತಾಯಿದ್ರು. ಅದನ್ನು ನೋಡಿದ ತಕ್ಷಣ ಗೊತ್ತಾಯಿತು ಅವಳಿಗೆ ಚಾಕ್ಲೇಟ್ ಅಂತ. ಹಾಗಾಗಿ ತುಂಬಾ ಕೇಳ್ತಾ ಇದ್ಲು. ಹಾಗೆ ಇದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆರೆಂಜ್ ಮತ್ತು ಅದನ್ನು ತಿಂತಾದರೆ ಏಲಕ್ಕಿ ಫ್ಲೇವರ್ ಇರುತ್ತೆ. ಸೊ ಆ್ಯಸ್ ಯೂಶ್ವಲ್ ಅಮ್ಮ ಆಚೆ ಬಂದರೆ ಅವರೇನು ತಿನ್ನೋದಕ್ಕೆ ಇಷ್ಟಪಡಲ್ಲ, ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಡು ಹೋಗಿರ್ತೀವಿ. ಮೈಸೂರಲ್ಲಿ ಯಾವ ರೀತಿ ಝೂ ಇರುತ್ತೋ ಅಂದರೆ ಫುಲ್ಲು ಹಸಿರಿಂದ ಹಾಗೆ ಮರಗಳ ನಡುವೆ ವಾಕ್ ಮಾಡ್ಕೊಂಡು ಹೋಗೋ ಥರ ಇರುತ್ತೋ ಅದೇ ರೀತಿಯೇ ಇಲ್ಲೂ ಸಹ ಇದೆ. ಆದರೆ ಇಲ್ಲಿ ಅನಿಮಲ್ಸ್ ಕಲೆಕ್ಷನ್ ತುಂಬಾ ಕಮ್ಮಿ ಅನ್ನಿಸ್ತು. ನಮ್ಮ ಮೈಸೂರು ಝೂ ಅಲ್ಲಿ ತುಂಬ ವೆರೈಟೀಸ್ ಇಟ್ಟಿದ್ದಾರೆ. ಹಾಗೆ ತುಂಬ ಜಾಸ್ತಿ ಅನಿಮಲ್ಸ್ ಇದೆ. ಹಾಗೆ ಮೇಂಟೆನೆನ್ಸ್ ಕೂಡ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ. ನನಗೆ ತುಂಬಾ ಇಷ್ಟ ಆಯಿತು ರೀಸೆಂಟಾಗಿ ಮೈಸೂರು ಝೂ ವಿಸಿಟ್ ಮಾಡಿದ್ರಿಂದ. ಇಲ್ಲೂ ಕೂಡ ಅಷ್ಟೇ ಕೆಲವೊಂದು ಪ್ರಾಣಿಗಳನ್ನ ಇಟ್ಟಿದ್ದಾರೆ. ಆದರೆ ಅದಕ್ಕೆ ತುಂಬ ದೊಡ್ಡದಾಗಿ ಜಾಗ ಬಿಟ್ಟು ಆದಷ್ಟು ಕೂಡ ಹಾಕ್ತಾ ಇರೋ ರೀತಿ ಫ್ರೀಯಾಗೇ ಬಿಟ್ಟಿದ್ದಾರೆ. ಹಾಗೆ ಮನುಷ್ಯರು ಕೂಡ ಅಷ್ಟೇ ನಾವು ಹೋಗಿ ಹತ್ರದಿಂದ ಎಕ್ಸ್ಪ್ಲೋರ್ ಮಾಡ್ಬೋದು, ಹತ್ರದಿಂದ ನೋಡ್ಬೋದು, ತುಂಬಾ ಕ್ಲೋಸಾಗಿ ನೋಡ್ಬೋದು, ಆ ರೀತಿಯಾಗಿ ಇಟ್ಟಿದ್ದಾರೆ. ನನಗೆ ತುಂಬಾ ಇಷ್ಟ ಆಗಿದ್ದು ಅಂತಂದರೆ, ನಂಗೆ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ಅಂತಂದರೆ ಈ ಗೋರಿಲಾಸ್ ಹತ್ರ ತುಂಬಾ ಇದ್ವು. ತುಂಬ ಅಂದರೆ ಜಾಸ್ತಿನೇ ಇದ್ವು. ಕೆಲವೊಂದೆಲ್ಲ ಬಿಸಿಲಿಗೆ ಗುಹೆ ಒಳಗಡೆ ಇದ್ವು. ಆದರೆ ಇನ್ನು ಕೆಲವು ಆಲ್ರೆಡಿ ಊಟ ಟೈಮ್ ಮಧ್ಯಾಹ್ನ ಊಟ ಮಾಡಿಕೊಂಡು ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ವು. ಹಾಗೆ ಒಂದೊಂದು ರೀತಿಯಾಗಿ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ವು. ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು. ಹಾಗೆ ಹತ್ರ ಹೋದಾಗೆಲ್ಲ ಅದರದ್ದು ಫುಲ್ ಬಾಡಿ ಆಗಿರ್ಬೋದು, ಹಾಗೆ ಅದರದ್ದು ಹೇರ್ ಕಲರ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು, ಜೊತೆಗೆ ಅದರ ಎಕ್ಸ್ಪ್ರೆಷನ್ಸ್ ಎಲ್ಲನೂ ನೋಡೋದಕ್ಕೆ ಒಂಥರ ಅಮೇಝಿಂಗ್ ಆಗಿತ್ತು. ಝೂ ಅಲ್ಲಿ ನಾನು ನೋಡಿದ್ದೇನು ಡಿಫ್ರೆನ್ಸ್ ಅಂದರೆ, ಸೊ ಇಲ್ಲಿ ಪ್ರಾಣಿಗಳನ್ನ ಏನು ಗೇಟ್ ಥರ ಮಾಡಿ ಸಪ್ರೇಟಾಗೇ ಮಾಡಿಲ್ಲ. ಕೆಲವೊಂದು ಪ್ರಾಣಿಗಳನ್ನ ಎಲ್ಲ ಜೊತೆಗೇ ಒಂದೇ ಫೀಲ್ಡಲ್ಲಿ ಒಟ್ಟಿಗೆ ಬಿಟ್ಟಿದ್ರು. ಸೊ ಇದ್ರ ಬಗ್ಗೆ ಎಲ್ಲ ತುಂಬ ಹಿಸ್ಟ್ರಿ ಓದಬೇಕು, ಹಾಗೆ ಈ ಪ್ರಾಣಿಗಳ ಬಗ್ಗೆ ತುಂಬ ಡೀಪಾಗಿ ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಚಂದು ನಾನು ಡಿಸ್ಕವರಿ ಚಾನಲ್ ಆ ಥರ ಎಲ್ಲ ಪ್ಲಾನೆಟ್ ಅನಿಮಲ್ಸ್ ಅದ್ರ ಬಗ್ಗೆ ಎಲ್ಲ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊತಾ ಇದ್ವಿ. ಹಾಗೆ ಈ ಒಂದು ಪ್ಲೇಸ್ ಕೂಡ ಅಷ್ಟೇ ಬರ್ಡ್ಸ್ನ ಕೂಡಾಕ್ದಾಗೆ ಒಂದು ಫುಲ್ ಜಾಸ್ತಿ ಜಾಗದಲ್ಲಿ ಬಿಟ್ಟು ನಾವೇನೇ ಅದರೊಳಗಡೆ ಹೋಗಿ ಆ ಬರ್ಡ್ ನಾಯ್ಸ್ನೆಲ್ಲ ಕೇಳ್ಬೋದಿತ್ತು. ಹಾಗೆ ಇಲ್ಲಿ ಗುಬ್ಬಿ ಗೂಡು ಕಟ್ತಾಯಿದ್ವು, ಎಷ್ಟೊಂದು ಗೂಡು ಕಟ್ಟಿದ್ವು. ಹಾಗೆ ಕಲರ್ಫುಲ್ಲಾಗಿರೋ ಬರ್ಡ್ಸ್ ಎಲ್ಲ ಇದ್ವು. ತುಂಬ ಬಿಸಿಲಿದ್ದಿದ್ದರಿಂದ ಎಷ್ಟೊಂದು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋದ್ರೂ ಅದು ಶೇಡ್ ಕ್ಯಾಮ್ರಾಗೆ ಅಷ್ಟು ನೀಟಾಗಿ ಬೀಳ್ತಿರ್ಲಿಲ್ಲ. ಹಾಗೆ ಲಯನ್, ಓ ಮೈ ಗಾಡ್, ಆ ಸೌಂಡ್ ಹಾಗೆ ಅದರದ್ದು ವಾಕ್ ನೋಡೋದಕ್ಕೇ ಒಂಥರ ಅಮೇಝಿಂಗ್ ಆಗಿತ್ತು. ಹತ್ರದಿಂದ ಬೇರೆ ನೋಡಿದ್ದು ಒಂಥರ ಜೀವ ಜಲ್ ಅಂತ ಇತ್ತು. ನನಗಂತೂ ತುಂಬಾ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಪ್ರಾಣಿಗಳನ್ನ ನೋಡೋದಕ್ಕೆ. ತುಂಬಾ ಬಿಸಿಲು ಇದ್ದಿದ್ದರಿಂದ ನಾವು ಮರಗಳ ನಡುವೆ ನಡ್ಕೊಂಡು ಬಂದಿದ್ದರಿಂದ ಒಳ್ಳೆ ವಾಕ್ ಆಯಿತು, ಫ್ರೆಶ್ ಗಾಳಿ ತೊಗೊಂಡಾಗಾಯಿತು. ಹಾಗೆ ಅಷ್ಟು ಟಯರ್ಡ್ ಕೂಡ ಆಗಲಿಲ್ಲ. ಪ್ರಿಷಾ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು, ಆಮೇಲೆ ಅವಳನ್ನ ಎದ್ದಾಳಿಸ್ಬಿಟ್ಟು ಚಂದ್ರು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದು. ಆ್ಯಂಡ್ ಕೆಲವೊಂದು
ಪ್ರಾಣಿಗಳನ್ನ ನೋಡಿ ಪ್ರಿಷಾಗೆ ಭಯ ಕೂಡ ಆಗ್ತಾಯಿತ್ತು. ಯಾಕೆಂದರೆ ಗ್ಲಾಸಲ್ಲಿ ಅವ್ರು ಇಟ್ಟಿದ್ದರಿಂದ ಓಪನ್ ಆಗಿ ಅದು ಸಡನ್ನಾಗಿ ಬಂದಾಗ ಅವಳಿಗೆ ಭಯ ಆಗ್ತಾಯಿತ್ತು. ಸೊ ಹಾಗಾಗಿ ಆದಷ್ಟು ಅವಳನ್ನ ದೂರದಿಂದ ಆದಷ್ಟು ಅವಳಿಗೆ ನೀಟಾಗಿ ನಿಧಾನಕ್ಕೆ ತೋರಿಸೋ ಥರ ಟ್ರೈ ಮಾಡ್ತಾಯಿದ್ರು ಚಂದ್ರು. ಅವಳಿನ್ನೂ ಚಿಕ್ಕವಳಲ್ವ, ಇನ್ನು 13 ತಿಂಗಳಷ್ಟೇ ಪ್ರಿಷಾಗೆ. ಆದ್ರೂ ಅವಳು ಎಷ್ಟಾಗುತ್ತೋ ಅಷ್ಟು ಬೆಸ್ಟಾಗಿ ನೋಡೋದಕ್ಕೆ ಟ್ರೈ ಮಾಡ್ತಾಯಿದ್ಲು. ನನ್ನ ಜೊತೆ ಅಂತೂ ಹೊರಗಡೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಝೂ ಸುತ್ತಾಡಿದಾಯಿತು. ಬನ್ನಿ ಇವಾಗ ಮನೆಗೆ ಹೋಗೋಣ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ರೆಸಿಪಿ ಕೂಡ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಾನು ಈ ಒಂದು ರೆಸಿಪಿನ ಪೋಸ್ಟ್ ಮಾಡಿದ್ದೆ, ಬಟ್ ಆದರೆ ವಾಯ್ಸ್ ಓವರ್ ಅಪ್ಡೇಟ್ ಆಗಿರಲಿಲ್ಲ, ಅದಕ್ಕೋಸ್ಕರ ಮತ್ತೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. 2 ಕಪ್ಪಷ್ಟು ಗೋಧಿ ಹಿಟ್ಟು, ಹಾಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಹಾಗೆ ಸ್ವಲ್ಪ ಉಪ್ಪು ಜೊತೆಗೆ ಎಣ್ಣೆ ಹಾಕ್ಕೊಂಡು ಇದನ್ನು ಚಪಾತಿನ ಹಿಟ್ಟಿನ ಅದಕ್ಕೆ ನೀಟಾಗಿ ಕಾಲಿಸ್ಕೊಳ್ಳೋಣ. ಇದನ್ನು ಗೋಧಿ ಕಡುಬನ್ನು ಜಾಸ್ತಿ ಬಾಣಂತಿಗೆ ನಮ್ಮ ಕಡೆ ಮಾಡಿಕೊಡ್ತಾರೆ, ಚಿತ್ರದುರ್ಗದ ಕಡೆ ಸ್ಪೆಷಲ್ಲು. ಅದರಲ್ಲೂ ನಮ್ಮ ಹಳ್ಳೀಲಿ ತಿಂಡಿಗೆ ಈ ಒಂದು ಅಡುಗೆನ ಮಾಡ್ತಾರೆ. ಇವಾಗ ಅಮ್ಮ ಎಲ್ಲ ಇರೋದ್ರಿಂದ ಈ ಥರ ಒಂದು ರೆಸಿಪಿನೆಲ್ಲ ನಾನು ಮನೆಯಲ್ಲಿ ಮಾಡ್ತಿರ್ತೀನಿ. ಇದನ್ನು ಒಂದು 10 ನಿಮಿಷ ಹಿಟ್ಟು ನೆಂದಾದ್ಮೇಲೆ ಇದನ್ನು ಒಂದು ಬಟ್ಟಲು ಶೇಪಿಗೆ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ ಕೈಯಲ್ಲಿ. ನಾವು ಯಾಕೆ ಈ ಥರ ಒಂದು ಬೌಲ್ ಶೇಪಲ್ಲೇ ಮಾಡ್ಕೊತೀವಿ ಅಂತ ಅಂದರೆ, ಇದಕ್ಕೆ ಸಕ್ಕರೆ ತುಪ್ಪ ಒಳಗಡೆ ಹಾಕ್ಕೊಂಡು ಹಾಗೆ ಚಟ್ನಿ ತುಪ್ಪನ ಆ ಒಂದು ಬೌಲ್ ಒಳಗಡೆ ಹಾಕ್ಕೊಂಡು ತಿನ್ನೋ ಒಂದು ಕಾನ್ಸೆಪ್ಟಿಂದ ಈ ಶೇಪ್ಗೆ ಮಾಡ್ಕೊತೀವಿ. ಇದನ್ನು ನಾವು ಹಬೆಯಲ್ಲಿ ಬೇಯಿಸ್ಬೇಕಾಗುತ್ತೆ. ನಾನು ಮೊಮೋ ಸ್ಟೀಮರ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಸ್ಟೀಮರ್ ಇಲ್ಲ ಅಂತಂದ್ರೂ ಒಂದು ಪಾತ್ರೆಗೆ ಬಟ್ಟೆ ಕಟ್ಬಿಟ್ಟು ಕೂಡ ಈ ಕಡುಬನ್ನು ಬೇಯಿಸ್ಕೋಬೋದು. ಇದಕ್ಕೆ ತಿನ್ನೋದಕ್ಕೆ ನಾವು ಸೈಡ್ಗೆ ಸಕ್ಕರೆ ಮತ್ತು ತುಪ್ಪ ಹಾಗೆ ಈ ಒಂದು ಚಟ್ನಿ, ಈ ಚಟ್ನಿನ ಹುಣಸೆಹಣ್ಣು ಹಾಗೆ ಮೆಣಸಿನ್ಕಾಯಿ ಹಾಕಿ ರುಬ್ಬಿಸಿ ಮನೆಯಲ್ಲಿ ಇಟ್ಟಿರ್ತಾರೆ. ತುಂಬ ವರ್ಷಗಳ ಕಾಲ ಇಟ್ಕೋಬೋದು, 1 ವರ್ಷ 2 ವರ್ಷ ಕೂಡ ಇಟ್ಕೋಬೋದು. ಈ ಒಂದು ತಿಂಡಿ ಕೂಡ ಅಷ್ಟೇ ಬೇಗನೆ ಮಾಡ್ಕೋಬೋದು. ಆ ತುಪ್ಪನ ಜಾಸ್ತಿ ಹಾಕ್ಕೊಂಡು ತಿಂತೀವಿ, ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನಾನು ಇದನ್ನು ಬ್ಯಾಂಗ್ಳೂರಿಂದ ತಂದಿದ್ದೀನಿ. ಮನೆ ತುಪ್ಪ ಇನ್ನೂ ರುಚಿಯಾಗಿರುತ್ತೆ. ನಾವು ಯಾವಾಗಲೂ ಅಷ್ಟೇ ಊರಿಗೆ ಹೋದಾಗ ಇದೇ ಥರನೇ ತಿಂತಾ ಇದ್ವಿ ಅಲ್ಲಿ. ಸೊ ಇವಾಗ ಗೋಧಿ ಕಡುಬು ಬಿಸಿ ಬಿಸಿಯಾಗಿ ಚೆನ್ನಾಗಿ ಬೆಂದಿದೆ, ರುಚಿಯಾಗಿರುತ್ತೆ. ಈ ಒಂದು ಬ್ರೇಕ್ಫಾಸ್ಟ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ. ನಿಮಗೆ ಕೆಂಪು ಚಟ್ನಿ ಇಲ್ಲ ಅಂತಂದರೆ ನೀವು ಒಣಮೆಣ್ಸಿನ್ಕಾಯಿ ಏನು ಬರುತ್ತೆ, ಗುಂಟೂರು ಮೆಣಸಿನ್ಕಾಯಿ, ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು. ರುಚಿಯಾಗಿ ಬಿಸಿಯಾಗಿರೋಂಥ ಕಡುಬು ರೆಡಿ. ಇವತ್ತಿನ ವಿಡಿಯೋ ನೀವೆಲ್ಲರೂ ನನ್ನ ಜೊತೆ ಎಂಜಾಯ್ ಮಾಡಿದ್ದೀರಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮನ್ನು ಮತ್ತೆ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ. ಲವ್ ಯು ಗೈಸ್. ಬಾಯ್.